ನಮಸ್ಕಾರ ಟಿವಿ2ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣವದ ರಾಜ್ಯ ಉಪಾಧ್ಯಕ್ಷರಾದ ಸತೀಶ್ ಗೌಡರವರ ಹುಟ್ಟುಹಬ್ಬವನ್ನು ಸೇವಾ ಕಾರ್ಯಕ್ರಮ ಮಾಡುವ ಮೂಲಕ ಆಚರಿಸಿದರು. ಇದೇ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು, ಸಂಘದ ಪದಾಧಿಕಾರಿಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ. ಎಲ್ಲ ದುನಿಯಾ ವ್ಯಕ್ತಿಗಳು ಬಂದು ಶುಭ ಹಾರೈಸಿದ್ದಾರೆ. ಎಲ್ಲ ನಮ್ಮ ಇಲ್ಲಿ ಏನು ಮಹಿಳೆಯರಿದ್ರು, 2,000 ಜನ ಮಹಿಳೆಯರಿಗೆ ಸೇರಿರುತ್ತಾರೆ. ಈಗಂತೂ ಪೌರ ಕಾರ್ಮಿಕರಿಗೆ ನಮ್ಮ ಯುಗಾದಿ ಹಬ್ಬದ ಪ್ರಯುಕ್ತ ಏನು ಬೇಳೆ ಬೆಲ್ಲ ಮೈದಾ ಆ ತರ ಇದನ್ನೆಲ್ಲ ಮಾಡಿದ್ದೀವಿ. ಇನ್ನು ಸಮಾಜಮುಖಿ ಕಾರ್ಯಕ್ರಮ ಬೇಗ ನಡೆದಿದೆ. ಈ ಕಾರ್ಯಕ್ರಮ ಮಾಡಿದ ಎಲ್ಲರಿಗೆ ಅನಂತ ಧನ್ಯವಾದಗಳು. ಇಲ್ಲ, ನಾವು ಯಾವುದೇ ರಾಜಕೀಯಕ್ಕೆ ಹೋಗಲ್ಲ. ನಾವು ಮಾಮೂಲಿ ಸಮಾಜ ಸೇವೆ ಮಾತ್ರ ಮಾಡ್ತೀವಿ. ನಮ್ದು ಪಕ್ಷಾತೀತ ರಾಜಕೀಯನೂ ಇಲ್ಲ, ಪಕ್ಷನೂ ಇಲ್ಲ. ನಾವು ಮಾಮೂಲಿ ಸಮಾಜ ಸೇವೆಯಲ್ಲೇ ಮಾತ್ರ ಅದೇ ಸೀರೆ ವಿತರಣೆ ಇತ್ತು, ಬಿಬಿಎಂಪಿ ಪೌರ ಕಾರ್ಮಿಕರು ಇತ್ತು, ಗಿಡ ನೆಡೋ ಕಾರ್ಯಕ್ರಮ ಇತ್ತು, ಶಾಲಾ ಮಕ್ಕಳಿಗೆ ಬುಕ್ ಕೊಡೋದು ಇತ್ತು, ಎಲ್ಲ ಮಾಡಿದ್ದೀವಿ. ಇದೆಲ್ಲ ನಮ್ಗೆ ಯಾವುದೇ ರಾಜಕೀಯ ಆಸೆಯಿಂದ ಮಾಡ್ತಾ ಇಲ್ಲ, ನಾವು ಸಮಾಜ ಸೇವೆ ಮಾಡ್ತೀವಿ. ಎಲ್ಲ ಅನಂತ ಧನ್ಯವಾದಗಳು. ನಮ್ಗೆ ಶುಭ ಕೋರಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು, ಬಂಧುಗಳು, ಹಿತೈಷಿಗಳು, ಎಲ್ಲ ಮುಖಂಡರಿಗೆ ಅನಂತ ಕೋಟಿ ಧನ್ಯವಾದಗಳು. ಈ ನಾಡಿನ ನಮ್ಮ ಏನು ಹೊಸ ವರ್ಷ, ಈಗ ಯುಗಾದಿ ಹಬ್ಬ ಇದೆ, ಹಿಂದೂಗಳೇ ಹೊಸ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲ ಸಮಸ್ತ ನಮ್ಮ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇವೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸದಸ್ಯನ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಹಾಗೂ ಸುಮಾರು ಜನ ಸಮಾಜ ಸೇವೆ ಪ್ರಕಾರ ಎಲ್ಲಾನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತು ಕೂಡ ಸುಮಾರು ಜನಕ್ಕೆ ವಸ್ತ್ರ ವಿತರಣೆ, ಪೌರ ಕಾರ್ಮಿಕಗಳಿಗೆ ಕಿಟ್ಗಳ ವಿತರಣೆ ಎಲ್ಲ ಮಾಡಿದ್ದಾರೆ. ಸೊ ಈ ದಿನ ಮಾತ್ರ ನಂತರ ಖುಷಿ ಒಂಥರ ಇವತ್ತು ನಮ್ಮ ಅಮೃತರ ದಿನ. ಸೊ ನಮ್ಮ ಅಣ್ಣಂಗೆ ಸದಸ್ಯನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ 3 ತರ ಚೆನ್ನಾಗಿರ್ತೀನಿ ಅಂತ ಶುಭ ಕೋರ್ತೀನಿ. ನನ್ನ ಹೆಸರು ಅರುಣ್ ದೇವಂಗ ಅಂದ್ಬಿಟ್ಟು, ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನ ಸಂಘದ ಕಾರ್ಯದರ್ಶಿ.